ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಒಂದೇ ಅವಧಿಯಲ್ಲಿ ಎರಡು ಭಿನ್ನ ಫಲಿತಾಂಶ ಕಾಣುವ ಮೂಲಕ ಚುನಾವಣಾ ಇತಿಹಾಸದಲ್ಲಿಯೇ ಹೊಸ ದಾಖಲೆ ಸೃಷ್ಟಿಸಿದ ಕಾನ್ಸ್ಟಿಟ್ಯೂಯೆನ್ಸಿ ಇದು. ಈ ಕ್ಷೇತ್ರದ ನೂತನ ಶಾಸಕರಾಗಿ ಬಿಜೆಪಿಯ ಡಿಎನ್ ಜೀವರಾಜ್ ಬುಧವಾರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ 2023ರಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದವರು ಕಾಂಗ್ರೆಸ್ನ ಟಿ.ಡಿ. ರಾಜೇಗೌಡ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜೇಗೌಡ ಅವರು ಇಲ್ಲಿ ಗೆದ್ದದ್ದು ಕೇವಲ 201 ಮತಗಳಿಂದ. ಈ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಇವರ ಪ್ರತಿಸ್ಪರ್ಧಿ ಬಿಜೆಪಿಯ ಜೀವರಾಜ್ 1822 ಅಂಚೆ ಮತಗಳ ಮರು ಎಣಿಕೆ ಮಾಡುವಂತೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದರು. ಅಲ್ಲಿಂದ ಇಲ್ಲಿಯವರೆಗೆ ಕಾನೂನು ಹೋರಾಟ, ಆರೋಪ ಪ್ರತ್ಯಾರೋಪದ ನಂತರ ಅಂಚೆ ಮತಗಳ ಎಣಿಕೆಗೆ 2026ರ ಏಪ್ರಿಲ್ 6ರಂದು ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿತು. ಮತ ಎಣಿಕೆ ನಡೆದಿದ್ದು ಮೇ 2ರಂದು. ಅಂದು ಕೂಡ ಆರೋಪಗಳ ಮಳೆ ನಿಲ್ಲಲಿಲ್ಲ. ಸ್ಟ್ರಾಂಗ್ ರೂಮ್ನಿಂದ ತರುವಾಗಲೇ ಮತಪೆಟ್ಟಿಗೆಗಳ ಬೀಗ ಇಲ್ಲ, ಟ್ಯಾಂಪರಿಂಗ್ ಮಾಡಿರುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು, ಜೀವರಾಜ್ ಇಷ್ಟು, ಇನ್ನೊಂದಿಷ್ಟು, ಪ್ರತಿ ಒಂದು ರೌಂಡ್ ವೈಸು ಎಣಿಕೆ ಮಾಡಿ ಬಂಡ್ಲು ಮಾಡಿ ಇಟ್ಟಿದ್ರು. ಆ ಬಂಡ್ಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು, ಬಿ ಜೆ ಪಿ ಮತ್ತು ದಳದ ಕ್ಯಾಂಡಿಡೇಟ್ಗಳು, ಕಾಂಗ್ರೆಸ್ಸಿನ ನಮ್ಮ ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನೇ ತೆಗೆದುಬಿಟ್ಟು ಬಂಡ್ಲನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ. ನಂತರ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗುವ ಸಾಧ್ಯತೆ ಇಲ್ಲ ಎಂದೆನಿಸಿದಾಗ ತೆರೆದ ವಾಹನದಲ್ಲಿ ರಾಜೇಗೌಡ ಅವರ ಮೆರವಣಿಗೆಯನ್ನೂ ನಡೆಸಲಾಯಿತು. ಆದರೆ ಸಂಜೆಯ ವೇಳೆಗೆ ಚಿತ್ರಣವೇ ಬದಲಾಯಿತು. 2023ರ ಎಣಿಕೆ ವೇಳೆ ಸಿಂಧುವಾಗಿದ್ದ 1540 ಮತಗಳ ಪೈಕಿ 250 ಅಂಚೆ ಮತಗಳು ಅಸಿಂಧುವಾದವು. ಇದರಿಂದಾಗಿ ರಾಜೇಗೌಡ ಅವರಿಗೆ 255 ಮತಗಳು ಕಡಿಮೆಯಾದವು. ಜೀವರಾಜ್ ಅವರಿಗೆ 2 ಮತಗಳಷ್ಟೇ ಕಡಿಮೆ ಬಿದ್ದವು. ಅಂದರೆ 201 ಮತಗಳಿಂದ ಗೆದ್ದಿದ್ದ ರಾಜೇಗೌಡ ಈಗ 52 ಮತಗಳಿಂದ ಸೋಲು ಕಾಣಬೇಕಾಯಿತು. ರಿವೆರಿಫಿಕೇಷನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ 1ನೇ ಎದುರುದಾರರಿಗೆ ಅಂದರೆ ಟಿ.ಡಿ. ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಈಗ ಹೈಕೋರ್ಟ್ನ ತೀರ್ಪಿನಲ್ಲಿ ಅವರ ಮತಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಹೇಳಿದ್ದಾರೆ. ಮೇಲ್ಮನವಿದಾರರು ಅಂದರೆ ಡಿ.ಎನ್. ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. 1ನೇ ಎದುರುದಾರರಾದಂತಹ ಟಿ.ಡಿ. ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಅಂದರೆ ವ್ಯತ್ಯಾಸ 255. ಹೀಗೆ ವಿಭಿನ್ನ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಇದು ವೋಟ್ ಚೋರಿ, ವೋಟ್ ಡಕಾಯಿತಿ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದರು. ಇದನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿ ಜೆ ಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದವು ಅಂತಂದರೆ, ರಾಜೇಗೌಡನಿಗೆ ಬಿದ್ದಿದ್ದಂಥ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. ನಂತರ ರಾಜೇಗೌಡ ಪರ ಎಣಿಕಾ ಏಜೆಂಟ್ ಸುಧೀರ್ ಕುಮಾರ್ ಮುರಳ್ಳಿ ಚಿಕ್ಕಮಗಳೂರು ನಗರ ಠಾಣೆಗೆ ಜೀವರಾಜ್ ಮತ್ತು ಹಿಂದಿನ ಚುನಾವಣಾ ಅಧಿಕಾರಿ, ಜಿಲ್ಲಾಧಿಕಾರಿ ವಿರುದ್ಧ ದೂರು ನೀಡಿದರು. ಮರುದಿನವೇ ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ ಪ್ರಶ್ನಿಸಿ ಜೀವರಾಜ್ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದು ಪೊಲೀಸ್ ತನಿಖೆಗೆ ತಾತ್ಕಾಲಿಕ ತಡೆಯನ್ನೂ ನ್ಯಾಯಾಲಯ ನೀಡಿದೆ. ಈ ನಡುವೆಯೇ ಸ್ಪೀಕರ್ ಯುಟಿ ಖಾದರ್ ಅವರು ಜೀವರಾಜ್ ಅವರಿಗೆ ಬುಧವಾರ ಮಧ್ಯಾಹ್ನ ಪ್ರಮಾಣ ವಚನವನ್ನು ಬೋಧಿಸಿದರು. ಡಿ.ಎನ್. ಜೀವರಾಜ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶೃಂಗೇರಿ ಶಾರದಾಂಬೆಯ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಗುರುವಾರ ನ್ಯಾಯಾಲಯದಲ್ಲಿ ಮತ್ತೊಮ್ಮೆ ಈ ವಿಷಯ ವಿಚಾರಣೆಗೆ ಬರಲಿದೆ. ಈ ಸುದ್ದಿ ಕುರಿತ ಇನ್ನಷ್ಟು ಅಪ್ಡೇಟ್ಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.